ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ವಿದ್ಯಮಾನಗಳಲ್ಲಿ ಇರಾನ್ ಹೆಸರು ತಿಳಿಯದ ಯಾರೊಬ್ಬರೂ ಈ ಭೂಮಿ ಮೇಲೆ ಇಲ್ಲವೇನೋ. ಆ ಮಟ್ಟಕ್ಕೆ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ ತಾರಕಕ್ಕೇರಿಬಿಟ್ಟಿದೆ. ಆದರೆ ಇರಾನ್ಗೆ ಮಧ್ಯ ಪ್ರಾಚ್ಯ ದೇಶಗಳು ಯಾಕಷ್ಟು ಬೆಂಬಲಿಸ್ತವೆ? ಇರಾನ್ ಋಣವಾದರೂ ಏನಿದೆ ಆ ದೇಶಗಳ ಮೇಲೆ ಅನ್ನೋದನ್ನು ಗಮನಿಸಿದ್ರೆ ನಿಜಕ್ಕೂ ಪ್ರಾಚೀನ ಇರಾನ್ನ ಸಾಧನೆ ಹುಬ್ಬೇರಿಸುವಂತೆ ಮಾಡುತ್ತೆ. ಬರಪೀಡಿತ ಪ್ರದೇಶವಾದರೂ ಕುಡಿಯುವ ನೀರಿಗಾಗಿ ಮಾಡಿರುವಂತಹ ಸಾಧನೆ ಸುತ್ತಮುತ್ತಲ ದೇಶಗಳನ್ನು ಇಂದಿಗೂ ಋಣಿಯನ್ನಾಗಿಸಿಬಿಟ್ಟಿದೆ. ಅಷ್ಟಕ್ಕೂ ಇರಾನ್ ಆ ಮಟ್ಟಕ್ಕೆ ಸಾಧನೆ ಮಾಡಿದ್ದಾದರೂ ಹೇಗೆ? ಅನಾದಿ ಕಾಲದ ಆವಿಷ್ಕಾರವಾದರೂ ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಇರಾನ್ ಈ ಹೆಸರು ಅಮೆರಿಕ, ಇಸ್ರೇಲ್ ಹಾಗೂ ಸುತ್ತಮುತ್ತಲಿನ ದೇಶಗಳಿಗಂತೂ ಆಗೋದೇ ಇಲ್ಲ. ಪ್ರಾಚೀನ ಕಾಲದ ನಾಗರಿಕತೆಯ ಇತಿಹಾಸ ಹೊಂದಿರುವ ಪುರಾತನ ರಾಷ್ಟ್ರ. ಪರ್ಷಿಯಾ ಎಂದೇ ಖ್ಯಾತವಾಗಿದ್ದ ಈ ನಾಡು ಒಂದಿಲ್ಲೊಂದು ವಿಚಾರಗಳಿಗೆ ಮುನ್ನೆಲೆಯಲ್ಲೇ ಇರುತ್ತೆ. ಅದು ಪರಮಾಣು ಆವಿಷ್ಕಾರದಲ್ಲೇ ಇರಬಹುದು, ಅಥವಾ ತನ್ನ ಮೊಂಡುತನಕ್ಕೆ ಇನ್ನುಳಿದ ದೇಶಗಳೊಂದಿಗೆ ವೈರತ್ವ ಬೆಳೆಸಿಕೊಳ್ಳುವುದೇ ಇರಬಹುದು. ಅಂತೂ ಇರಾನ್ ಅಂದರೆ ಎಲ್ಲರಿಗೂ ತಿಳಿದಿರುವಂಥದ್ದೇ. ಇರಾನ್ ಅತಿ ಪ್ರಾಚೀನ ನಾಗರಿಕತೆಯ ಕೇಂದ್ರ. ಒಂದು ಕಾಲದಲ್ಲಿ ಆರ್ಯನ್ನರು ಇಲ್ಲಿ ಆಶ್ರಯ ಪಡೆದಿದ್ದರು ಅಂತ ಇತಿಹಾಸ ಹೇಳುತ್ತೆ. ಇಸ್ಲಾಂ ಧರ್ಮಕ್ಕಿಂತ ಮೊದಲು ಇರಾನ್ ಜೊರಾಸ್ಟ್ರಿಯನ್ ಧರ್ಮದ ಕೇಂದ್ರವಾಗಿತ್ತು. ಇರಾನ್ ಮಾನವ ನಾಗರಿಕತೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದು ಎಲ್ಲರೂ ಒಪ್ಪಿಕೊಳ್ಳುವ ಮಾತೆ. ಒಂದು ಕಾಲದಲ್ಲಿ ಇರಾನಿನ ರಾಜರ ಆಳ್ವಿಕೆ ಗ್ರೀಸ್ನಿಂದ ಭಾರತದವರೆಗೂ ವಿಸ್ತರಿಸಿತ್ತು. ಚಕ್ರವರ್ತಿಗಳಾದ ಡೇರಿಯಸ್ ಮತ್ತು ಸೈರಸ್ ವಿಶಾಲ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿದರು. ಆದರೆ ಈ ಸಂಚಿಕೆಯಲ್ಲಿ ಇತಿಹಾಸದ ಬಗ್ಗೆಯಲ್ಲ, ಬದಲಿಗೆ ಇರಾನ್ ಸಾಧನೆಯ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಾವಿರಾರು ವರ್ಷಗಳ ಹಿಂದೆ ಇರಾನ್ ಸಾಧನೆ ಎಂಥದ್ದು ಗೊತ್ತಾ? ಇರಾನ್ ಸುತ್ತಮುತ್ತಲೂ ನೈಸರ್ಗಿಕ ಬೆಟ್ಟಗುಡ್ಡಗಳಿಂದ ಆವೃತವಾಗಿದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಅಂದ್ರೆ ಕುಡಿಯೋದಕ್ಕೆ ಶುದ್ಧ ನೀರಿನ ಜರಿಗಳೋ, ತೊರೆಗಳೋ, ಹೊಳೆಯೋ ಅಥವಾ ನದಿಗಳೋ ಇಲ್ಲ ಅನ್ನೋದು. ಆದ್ರೂ ಇರಾನ್ ಹೇರಳವಾದ ಅಂತರ್ಜಲವನ್ನ ಹೊಂದಿದೆ ಅನ್ನೋದೇ ವಿಶೇಷ. ಒಂದು ಕಾಲದಲ್ಲಿ ಇರಾನಿಯನ್ನರು ಕುಡಿಯುವ ನೀರಿಗೆ ಇನ್ನಿಲ್ಲದ ಪಾಡು ಪಡ್ತಿದ್ರು. ಆದರೆ ಆ ಕೊರತೆಯನ್ನು ಇರಾನ್ ತಂತ್ರಜ್ಞಾನ ಬಗೆಹರಿಸಿಕೊಂಡಿತ್ತು. ಸಾವಿರಾರು ವರ್ಷಗಳ ಹಿಂದೆಯೇ ಅಂಥದ್ದೊಂದು ತಂತ್ರಜ್ಞಾನ ಇರಾನ್ನಲ್ಲಿತ್ತು. ಇರಾನಿಯನ್ನರು ತಮ್ಮ ಎಂಜಿನಿಯರಿಂಗ್ ಕೌಶಲ್ಯದ ಮೂಲಕ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಂಡರು. ಇರಾನ್ನಲ್ಲಿ ಹಲವಾರು ಬೃಹತ್ ಪರ್ವತಗಳಿವೆ. ಅಲ್ಲದೆ ಅದರ ತಪ್ಪಲಿನಲ್ಲಿ ದೊಡ್ಡ ಪ್ರಮಾಣದ ಅಂತರ್ಜಲ ನಿಕ್ಷೇಪಗಳಿವೆ. ಸುಮಾರು 3000 ವರ್ಷಗಳ ಹಿಂದೆ ಇರಾನಿಯನ್ನರು ಈ ಅಂತರ್ಜಲವನ್ನು ಆಳದಿಂದ ಹೊರತೆಗೆದು ದೂರದ ದೇಶಗಳಿಗೆ ಇಳಿಜಾರುಗಳ ಮೂಲಕ ಸಾಗಿಸುವುದು ಹೇಗೆ ಎಂಬ ಕುಶಲತೆಯನ್ನು ಹೊಂದಿದ್ರು. ಅಲ್ಲದೆ ಅದನ್ನು ಯಶಸ್ವಿಯಾಗಿ ಬಳಸಿಕೊಂಡಿದ್ರು ಕೂಡ. ವಿಶ್ವ ಪಾರಂಪರಿಕ ಸ್ಥಳದ ಪಟ್ಟಿಗೆ ಸೇರಿದ ಇರಾನ್ ತಂತ್ರಜ್ಞಾನ. ಇಸ್ಫಹಾನ್ನಿಂದ ಯಾಜ್ದ್ ವರೆಗಿನ ನಗರಗಳಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಂತರ್ಜಲವನ್ನು ಹೊರತೆಗೆಯುವ ಈ ಇರಾನಿನ ತಂತ್ರಜ್ಞಾನದ ನಾನಾ ಆವಿಷ್ಕಾರಗಳನ್ನು ಕಾಣಬಹುದು. ಈ ರೀತಿಯಾದ ಅಂದಿನ ಕಾಲದ ಅತ್ಯಾಧುನಿಕ ನೀರು ಸರಬರಾಜು ತಂತ್ರಜ್ಞಾನವನ್ನು ಪರ್ಷಿಯನ್ ಭಾಷೆಯಲ್ಲಿ ಕರೀಜ್ ಎಂದು ಕರೆಯಲಾಗುತ್ತೆ. ಅರಬಿಕ್ನಲ್ಲಿ ಕ್ವಾನತ್ ಅಂತ ಕರೀತಾರೆ. ಪರ್ವತದ ತಪ್ಪಲಿನಿಂದ ನೀರನ್ನ ಹೊರತೆಗೆದು ದೂರದ ಪ್ರದೇಶಗಳಿಗೆ ಸಾಗಿಸುವ ಈ ವ್ಯವಸ್ಥೆ ಇಂದಿಗೂ ಬಳಕೆಯಲ್ಲಿದೆ. 2016ರಲ್ಲಿ ಇದನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲಾಗಿದೆ. ಅಷ್ಟಕ್ಕೂ ಈ ಕುಶಲತೆಯನ್ನ ಹೇಗೆ ನಿರ್ಮಿಸುತ್ತಿದ್ರು ಅನ್ನೋದೇ ವಿಶೇಷ. ಮೊದಲಿಗೆ ಪರ್ವತಗಳಲ್ಲಿ ಕ್ವಾನತ್ ಅಥವಾ ಸುರಂಗವನ್ನ ನಿರ್ಮಿಸಲು ಹೇರಳವಾದ ಕೆಸರು ಮಣ್ಣಿನಿಂದ ಕೂಡಿದ ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಳಲಾಗ್ತಿತ್ತು. ನಂತರ ಅಂತರ್ಜಲ ಹರಿಯುವುದಕ್ಕೆ ಆಳವಾದ ಗುಂಡಿಯನ್ನ ಅಗೆಯಲಾಗ್ತಿತ್ತು. ನಂತರದಲ್ಲಿ ನೀರಾವರಿಗಾಗಿ ಎತ್ತರದ ಪ್ರದೇಶಗಳಿಂದ ಕೆಳಗಿನ ಪ್ರದೇಶಗಳಿಗೆ ನೀರನ್ನು ಸಾಗಿಸಲು ಭೂಗತ ನೀರಿನ ವ್ಯವಸ್ಥೆಯನ್ನೇ ಬಳಸಲಾಗ್ತಿತ್ತು. ಅದನ್ನೇ ಕ್ವಾನತ್ ಅಂತ ಕರೆಯಲಾಗ್ತಿತ್ತು. ಇರಾನ್ನಲ್ಲಿತ್ತು ಭೂಗತ ಒಳಚರಂಡಿ ವ್ಯವಸ್ಥೆ. ಮೊದಲಿಗೆ ಈ ತಂತ್ರಜ್ಞಾನವನ್ನು ನೋಡಿದ್ರೆ ನಿಜಕ್ಕೂ ಸೋಜಿಗ ಹುಟ್ಟಿಸದೇ ಇರದು. ಮೇಲಿನಿಂದ ನೋಡಿದ್ರೆ ಈ ಹೊಂಡಗಳು ಇರುವೆಗಳ ಗೂಡಿನಂತೆ ಕಾಣಿಸ್ತವೆ. ಯಾರಿಗೂ ಇದೊಂದು ಒಳಚರಂಡಿ ವ್ಯವಸ್ಥೆ ಅನ್ನೋದು ಅಷ್ಟು ಬೇಗನೆ ಮನದಟ್ಟಾಗುವುದಿಲ್ಲ. ಈ ಹೊಂಡಗಳಲ್ಲಿ ಗಾಳಿಯು ಹಾದು ಹೋಗಲು ಅನುಕೂಲವಾಗಲೆಂದು ಭೂ ಮೇಲ್ಮೈಗೆ ಈ ರೀತಿಯಾದ ರಚನೆ ಮಾಡಲಾಗಿದೆ. ಇದರಿಂದಾಗಿ ಭೂಗರ್ಭದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಉಸಿರುಗಟ್ಟದಂತೆ ವ್ಯವಸ್ಥೆ ಮಾಡಲಾಗಿತ್ತು. ಅದೇ ರೀತಿ ಕ್ವಾನತ್ಗಳು ನೆಲದಡಿಯಲ್ಲಿ ನಿರ್ಮಿಸಲಾದ ಪ್ರತ್ಯೇಕ ಕೋಣೆಗಳನ್ನು ಹೊಂದಿದ್ವು. ಕೆಲವು ಸ್ಥಳಗಳಲ್ಲಿ ಸ್ವಲ್ಪ ಪ್ರಮಾಣದ ಮಣ್ಣನ್ನು ತೆಗೆದರೆ ಅಲ್ಲಿ ನೀರಿನ ಸೆಲೆ ಸಿಗ್ತಿತ್ತು.
ಆದರೆ ಇನ್ನಿತರ ಪ್ರದೇಶಗಳಲ್ಲಿ ಸರಿಸುಮಾರು 300 ಮೀಟರ್ ಆಳದವರೆಗೆ ಅಗೆಯಬೇಕಾಗಿತ್ತು. ಮಣ್ಣಿನಿಂದ ನೀರನ್ನು ತೆಗೆಯಲು ನೆಲದಡಿಯಲ್ಲಿ ಅವುಗು ಮಣ್ಣಿನಿಂದ ರಂಧ್ರಗಳನ್ನು ಕೊರೆದು ನಂತರದಲ್ಲಿ ನೀರನ್ನು ಹೊರಹಾಕಲು ಹೊಂಡಗಳನ್ನು ತೋಡಲಾಗ್ತಿತ್ತು. ಅದೇ ನೀರನ್ನೇ ರಭಸವಾಗಿ ಹರಿಸಲಾಗ್ತಿತ್ತು. ಅದಕ್ಕೆ ಕ್ವಾನಾತ್ ಸುರಂಗ ಮಾರ್ಗದಲ್ಲಿ ಇಳಿಜಾರುಗಳನ್ನು ನಿರ್ಮಿಸಲಾಗಿದೆ. ಅಂದಿನ ಕಾಲದಲ್ಲಿ ಕ್ವಾನಾತ್ ನಿರ್ಮಿಸುವುದು ಸಾಮಾನ್ಯ ವಿಚಾರವಲ್ಲ. ಆದರೆ ಈ ತಂತ್ರಜ್ಞಾನ ಇರಾನ್ಗೆ ಶತಮಾನಗಳ ಹಿಂದೆಯೇ ತಿಳಿದಿತ್ತು. ಇದಕ್ಕೆ ಪ್ರಮುಖ ನಿದರ್ಶನವೆಂದರೆ ಆಗ್ನೇಯ ಇರಾನಿನ ಪ್ರಾಂತ್ಯವಾದ ಫಾರ್ಸ್ನಲ್ಲಿ ಇಂದಿಗೂ ಕಾಣಬಹುದು. ಕ್ರಿಸ್ತಪೂರ್ವ 550ರಿಂದ 330ರ ಅವಧಿಯಲ್ಲಿ ಅಕೆಮೆನಿಡ್ ರಾಜರು ಪರ್ಸೆಪೊಲಿಸ್ ನಗರವನ್ನು ಸ್ಥಾಪಿಸಿದರು. ಆದರೆ ಅಲ್ಲಿನ ಜಾಗ್ರೋಸ್ ಪರ್ವತಗಳಿಂದ ಸುತ್ತುವರೆದಿದ್ದ ಆ ಬಯಲು ಪ್ರದೇಶ ಸಂಪೂರ್ಣ ಬರಡಾಗಿತ್ತು. ಒಣ ಹಬೆಯು ಎಂಥವರನ್ನಾದರೂ ಧಣಿಸಿ ಬಿಡ್ತಿತ್ತು. ಅಲ್ಲಿನ ನಾಗರಿಕತೆಗೆ ನೀರಿನ ಅಭಾವ ಎದುರಿಸಬೇಕಾಗತ್ತೆ. ನಂತರದಲ್ಲಿ ಖಾನಾತ್ ಅಥವಾ ಕ್ವಾನಾತ್ ತಂತ್ರಜ್ಞಾನವನ್ನು ಬಳಸಿ ಹೇರಳವಾದ ನೀರಿನ ಸಂಪನ್ಮೂಲ ದೊರಕಿದಂತಾಯಿತು. ಅಲ್ಲದೆ ಪರ್ಸೆಪೊಲಿಸ್ ಎಕೆಮೆನಿಡ್ ರಾಜರ ಈ ಸಾಧನೆಗೆ ಅವರ ಮುಂದಿನ ಬೆಳವಣಿಗೆಗೂ ಕಾರಣವಾಗುತ್ತೆ. ಇಲ್ಲಿಂದ ಅವರು ಗ್ರೀಸ್ನಿಂದ ಭಾರತಕ್ಕೆ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸ್ತಾರೆ. ಈ ನಗರವನ್ನೇ ವಿಶ್ವದ ಅತ್ಯಂತ ಐಷಾರಾಮಿ ನಗರವನ್ನಾಗಿ ಪರಿವರ್ತಿಸ್ತಾರೆ. ಈ ಹವಾನಿಯಂತ್ರಿತ ವಿಧಾನವೇ ಅದ್ಭುತ. ಕಾಲಾನಂತರದಲ್ಲಿ ಇರಾನ್ನ ಖಾನಾತ್ ಅಥವಾ ಕ್ವಾನಾತ್ ನೀರು ಸರಬರಾಜು ವ್ಯವಸ್ಥೆಯು ಪ್ರಪಂಚದಾದ್ಯಂತ ಹರಡುತ್ತೆ. ಇರಾನ್ಗೆ ಭೇಟಿ ನೀಡಿದವರು ಖಾನಾತ್ ವ್ಯವಸ್ಥೆಯ ಜ್ಞಾನವನ್ನು ತಮ್ಮ ದೇಶಗಳಲ್ಲಿ ವಿಸ್ತರಿಸಲು ಪ್ರಯತ್ನಿಸ್ತಾರೆ. ಖ್ಯಾತ ಇತಿಹಾಸಕಾರನೊಬ್ಬ ಹೇಳುವಂತೆ ಈಜಿಪ್ಟಿನ ರಾಜನೊಬ್ಬ ಖಾನಾತ್ ವ್ಯವಸ್ಥೆಯಿಂದ ಸಾಕಷ್ಟು ಪ್ರಭಾವಿತನಾಗಿದ್ದನಂತೆ. ಹಾಗಾಗಿ ಪರ್ಷಿಯನ್ ರಾಜ ಡೇರಿಯಸ್ಗೆ ದಿ ಗ್ರೇಟ್ ಫೆರೋ ಎಂಬ ಬಿರುದನ್ನು ನೀಡಿದನೆನ್ನುತ್ತಾರೆ. ಖಾನಾತ್ಗಳು ಕುಡಿಯುವ ನೀರನ್ನು ಒದಗಿಸುವುದಲ್ಲದೆ ಹವಾ ನಿಯಂತ್ರಣವಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದವು. ಉದಾಹರಣೆಗೆ ಮಧ್ಯ ಇರಾನ್ನ ಯಾಜ್ ಪ್ರದೇಶವು ತುಂಬಾನೇ ಉಷ್ಣಾಂಶ ಹೊಂದಿದ್ದ ಪ್ರದೇಶವಾಗಿತ್ತು. ಈ ಕ್ವಾನಾತ್ ತಂತ್ರಜ್ಞಾನವನ್ನೇ ಆ ನಗರದ ಪುರಾತನ ಮನೆಗಳಲ್ಲಿ ಇಂದಿಗೂ ಅಳವಡಿಸಿಕೊಂಡಿರೋದು ವಿಶೇಷ. ಘನೀಕರಿಸುವ ನೆಲಮಾಳಿಗೆಗಳು. ಕ್ವಾನಾತ್ಗೆ ಇನ್ನೊಂದು ಉಪಯೋಗವಿತ್ತು. ಚಳಿಗಾಲದಲ್ಲಿ ಪರ್ವತಗಳಿಂದ ಕ್ವಾನಾತ್ಗಳ ಮೂಲಕ ತಣ್ಣೀರನ್ನು ಹರಿಸ್ತಿದ್ರು. ತಣ್ಣನೆಯ ನೀರು ಗೋಡೆಗಳ ನಡುವೆ ಹೆಪ್ಪುಗಟ್ಟಿ ಮಂಜುಗಡ್ಡೆಯಾಗಿ ಬದಲಾಗ್ತಿತ್ತು. ಈ ಮಂಜುಗಡ್ಡೆಯ ಘನೀಕರಿಸುವ ನೆಲಮಾಳಿಗೆಗಳನ್ನು ಯಾಕ್ಚಲ್ ಎಂದು ಕರೆಯಲಾಗ್ತಿತ್ತು. ಯಾಕ್ಚಲ್ ಎಂಬುದು ಪರ್ಷಿಯನ್ ಪದವಾಗಿದ್ದು ಇದರ ಅರ್ಥ ಐಸ್ ಪಿಟ್ ಎಂದು. ಬೇಸಿಗೆಯಲ್ಲಿ ಬಳಸಲು ಚಳಿಗಾಲದಲ್ಲಿ ಇಲ್ಲಿ ಮಂಜುಗಡ್ಡೆಯನ್ನು ಸಂಗ್ರಹಿಸಲಾಗ್ತಿತ್ತು. ಈ ಮಂಜುಗಡ್ಡೆಯನ್ನೇ ಸಂಗ್ರಹಿಸುವ ವಿಧಾನವನ್ನು ಕ್ರಿಸ್ತಶಕ ಸುಮಾರು 400ರಲ್ಲಿಯೇ ಕಂಡುಕೊಂಡಿದ್ರು. ಅಂದರೆ ಸುಮಾರು 2800 ವರ್ಷಗಳ ಹಿಂದೆ ಅಭಿವೃದ್ಧಿಪಡಿಸಲಾಗಿತ್ತು. ಖಾನಾತ್ ವ್ಯವಸ್ಥೆಯು ಇರಾನಿಯನ್ನರ ನೀರಿನ ಅಗತ್ಯಗಳನ್ನು ಪೂರೈಸುವುದಲ್ಲದೆ ಪರೋಕ್ಷವಾಗಿ ಆಧ್ಯಾತ್ಮಿಕ ಉದ್ದೇಶಕ್ಕೂ ಬಳಸಲ್ಪಡ್ತಿತ್ತು. ಈಗ ಇವುಗಳು ಯುನೆಸ್ಕೋ ಪಟ್ಟಿಯನ್ನು ಸೇರಿವೆ. ಹೀಗೆ ಇರಾನ್ ಅಂದರೆ ಅದೊಂದು ದೇಶ ಮಾತ್ರವಲ್ಲ, ಅನಾದಿ ಕಾಲದಿಂದಲೂ ಅತ್ಯಾಧುನಿಕ ತಂತ್ರಜ್ಞಾನ ಆವಿಷ್ಕಾರಕ್ಕೆ ಹೆಸರುವಾಸಿಯಾಗಿದೆ. ಇದೀಗ ಅದೇ ಮೊಂಡುತನಕ್ಕೆ ಬಿದ್ದ ಇರಾನ್ ತನ್ನ ಹೆಸರಿಗೆ ತಾನೇ ಮಸಿ ಬೆಳೆದುಕೊಳ್ಳುವ ಪ್ರಯತ್ನ ಮಾಡ್ತಿರೋದು ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬ ಗಾದೆಯನ್ನ ನೆನಪಿಸಿದಂತಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.